ಈಗ ನಾವು 23 ಸ್ಕ್ವೇರ್ ವ್ಯಾಲ್ಯೂವಿನ ಕಂಡುಹಿಡಿತಾ ಇದ್ದೀವಿ. ಈಗ ಕಂಡುಹಿಡಿಬೇಕಾದ್ರೆ ಮೊದಲು ನಾವು 2 ಮತ್ತು 3ನ ಸಪ್ರೇಟಾಗಿ ಬರ್ಕೋಬೇಕು. ಆಗ ಬರ್ಕೊಂಬಿಟ್ಟು ಅದಕ್ಕೆ ಹೋಲ್ ಸ್ಕ್ವೇರ್ನ ಆ್ಯಡ್ ಮಾಡ್ಕೋಬೇಕು. ಇದು ಸೇಮ್ ಪ್ರಾಬ್ಲಮ್ನ ಇಂಡಿಕೇಟ್ ಮಾಡುತ್ತೆ. ನಾವು ಈಚ್ ಡಿಜಿಟನ್ನು ನಾವು ಸ್ಕ್ವೇರ್ ಮಾಡ್ಕೋಬೇಕು. ಆಗ ನಾವು ಪ್ಲೇಸಸ್ನ ಅಂದರೆ ಒಂದು ಡಿಜಿಟ್ಗೆ 2 ಪ್ಲೇಸ್ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಯಾಕಂದರೆ ನಾವು ಸ್ಕ್ವೇರ್ ಮಾಡ್ತಿರೋದ್ರಿಂದ ಒಂದು ಈಚ್ ಡಿಜಿಟ್ಗೂ 2 ಪ್ಲೇಸಸ್ ಇರುತ್ತೆ. ಸೊ ಈಗ 3ನ ಸ್ಕ್ವೇರ್ ಮಾಡಿದಾಗ ನಮ್ಗೆ ವ್ಯಾಲ್ಯೂ ಬಂದು 9 ಬರುತ್ತೆ. ಇದರಲ್ಲಿ ನಮಗೆ ಮುಂದೆ ಯಾವುದೇ ನಂಬರ್ ಇಲ್ಲದೇ ಇರೋ ಕಾರಣಕ್ಕೆ ನಾವು ಇಲ್ಲೇನು ಮಾಡ್ಕೋಬೇಕು, ಈಗ 0 ಅನ್ನೋ ಡಿಜಿಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಈಗ ನಾವು 2 ಅನ್ನು ಕೂಡ ಏನು ಮಾಡಬೇಕು, ಸ್ಕ್ವೇರ್ ಮಾಡ್ಕೋಬೇಕು. ಆವಾಗ ವ್ಯಾಲ್ಯೂ ಬಂದು 0 4 ಆಗುತ್ತೆ. ಸೊ ಈಗ ಏನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಈ 2 ಇಂಟು 3ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಇದರಲ್ಲಿ ಬಂದಿರೋಂಥ ಪ್ರಾಡಕ್ಟನ್ನು 2ಗೆ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ 2 ಇಂಟು 3 ಇಂಟು 2 ಆಗುತ್ತೆ. ಇದು ಬಂದು ಟೋಟಲ್ ವ್ಯಾಲ್ಯೂ 12 ಆಗುತ್ತೆ. ಸೊ ಈ 12ಅನ್ನು ಯೂನಿಟ್ ಡಿಜಿಟ್ ಬಿಟ್ಬಿಟ್ಟು ಈ ನಂಬರ್ಗೆ ಆ್ಯಡ್ ಮಾಡ್ಕೋಬೇಕು. ಸೊ ಆ ಥರ ಆ್ಯಡ್ ಮಾಡ್ಕೊಂಡಾಗ ವ್ಯಾಲ್ಯೂ ಬಂದು 5 9 2 5 ಆಗುತ್ತೆ. ಸೊ ಟೋಟಲ್ ವ್ಯಾಲ್ಯೂ ಬಂದು 5 2 9 ಇದು 23 ಸ್ಕ್ವೇರ್ ಆಗುತ್ತೆ. ಈ ಮೆಥಡು ಎಲ್ಲ ನಂಬರ್ಸ್ಗೂ ಈಕ್ವಲ್ ಆಗಿ